ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇವತ್ತು ನಾವು ಹೊರಟ್ವಿ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಕ್ಕೆ. ಕದ್ರಿ ದೇವಸ್ಥಾನದ ವೇ ಆಗಿ ಹೋಗಿರೋದ್ರಿಂದ ನಿಮ್ಗೆ ಕದ್ರಿ ಮಂಜುನಾಥ ಸ್ವಾಮಿದು ದ್ವಾರ ಕಾಣ್ಲಿಕ್ಕೆ ಸಿಗುತ್ತೆ. ಮೊದಲಿಗೆ ನನ್ನ ಸಿಸ್ಟರ್ ಇನ್ ಲಾ ಪ್ರಮಿತಾ ಅವರ ಮನೆಗೆ ಹೋಗಿ ಅಲ್ಲೇ ಹತ್ರದಲ್ಲಿರುವ ನದಿ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನಿಮ್ಗೊಂದು ಬೋಟ್ ಹೌಸ್ ಕಾಣ್ಲಿಕ್ಕೆ ಸಿಗುತ್ತೆ. ಈ ಬೋಟ್ ಹೌಸ್ ಅಲ್ಲಿ ಸಣ್ಣ ಪುಟ್ಟ ಪಾರ್ಟಿ ಆಗ್ತಾ ಇರುತ್ತೆ. ಸೊ ಯಾರಿದ್ರು ಇಂಟ್ರೆಸ್ಟ್ ಇದ್ರೆ ಎನ್ಕ್ವೈರಿ ಮಾಡಿ ಹೋಗ್ಬೋದು. ನಂತರ ಹೋದ್ವಿ ದೇವಸ್ಥಾನಕ್ಕೆ. ನವರಾತ್ರಿ ಆದ್ರಿಂದ ತುಂಬಾ ಸಂತೆ ಎಲ್ಲ ಬಂದಿತ್ತು, ತುಂಬಾ ಶಾಪ್ಸ್ ಇತ್ತು. ನಾವು ದೇವಸ್ಥಾನದ ಸೈಡ್ ಅಲ್ಲಿರುವ ರಸ್ತೆಯಿಂದ ಬಂದಿದ್ರಿಂದ ಜಾಸ್ತಿ ಶಾಪ್ಸ್ ಎಲ್ಲ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಬಟ್ ಎಂಟ್ರೆನ್ಸ್ ಇಂದ ಬಂದ್ರೆ ಮೇನ್ ಎಂಟ್ರೆನ್ಸ್ ಇಂದ ತುಂಬಾ ಅಂದ್ರೆ ತುಂಬಾ ರಾಶಿ ಶಾಪ್ಸ್ ಇರುತ್ತೆ. ಮತ್ತೆ ನಾವು ಬಂದ ದಿವಸ ಇವತ್ತು ಮುದ್ದು ಶಾರದೆ ಕಾಂಪಿಟೇಷನ್ ಸಹ ಇತ್ತು. ಮಕ್ಕಳೆಲ್ಲ ಶಾರದೆ ಹಾಕಿ ತುಂಬಾ ಮುದ್ದಾಗಿ ಕಾಣ್ತಾ ಇದ್ರು. ನೋಡಿ ತುಂಬಾ ಖುಷಿ ಆಯ್ತು. ಬಟ್ ವಿಯಾಂಶಿಗೆ ತುಂಬಾನೇ ಬೇಜಾರಾಯ್ತು, ನನಗೆ ಶಾರದೆ ಹಾಕ್ಲಿಲ್ಲ ಅಂತ ಹೇಳಿ. ಅವಳಿಗೆ ತುಂಬಾ ಆಸೆ ಇತ್ತು ಶಾರದೆ ಹಾಕ್ಬೇಕಂತ ಹೇಳಿ, ತುಂಬಾ ಹತ್ಲು ಅವಳು. ನಂತರ ನಾವು ವಿಯಾಂಶಿನ ಸಮಾಧಾನ ಮಾಡಿ ದುರ್ಗೆಯರನ್ನು ಕೂಡಿಸಿದ ಹಾಲ್ ಹತ್ರ ಹೋದ್ವಿ. ಅಲ್ಲಿ ದೇವಿಯ ವಿವಿಧ ಅವತಾರಗಳನ್ನು ಕಾಣ್ಬೋದು. ನವರಾತ್ರಿ ಅಂದ್ರೆ 9 ದಿನ 9 ದೇವಿಯ ಆರಾಧನೆ ಮಾಡ್ತೀವಿ. ಸೊ ಈ ಎಲ್ಲಾ ದೇವಿಗಳನ್ನು ನಾವು ಇಲ್ಲಿ ಕಾಣಬಹುದು. ವಿಯಾಂಶಿಗೆ ತುಂಬಾ ಖುಷಿ ಆಯ್ತು ಎಲ್ಲಾ ದೇವಿಯವರನ್ನು ನೋಡಿ. ಪ್ರತಿಯೊಂದು ದೇವಿಯ ಸ್ಟೋರೀಸ್ ಕೂಡ ಕೇಳ್ತಾ ಇದ್ಲು. ಸೊ ಎಷ್ಟು ಗೊತ್ತು ಅಷ್ಟು ಸ್ಟೋರಿನ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ, ಹೇಳ್ತಾ ಇದ್ವಿ. ದೇವರ ದರ್ಶನ ಎಲ್ಲ ಮಾಡಿ ಅಲ್ಲೇ ಅನ್ನ ಪ್ರಸಾದ ಇತ್ತು, ಅದನ್ನು ಸಹ ತಗೊಂಡು ಬರ್ಬೇಕಾದ್ರೆ ನವದುರ್ಗೆಯರ ಕಾಂಪಿಟೇಷನ್ ಆಗ್ತಾ ಇತ್ತಂತ ಗೊತ್ತಾಗಿ ಅಲ್ಲಿಗೆ ಹೋದ್ವಿ. ಅಲ್ಲಿ ಮಕ್ಕಳು ಮುದ್ದಾಗಿ ಬೇರೆ ಬೇರೆ ದೇವಿಯ ಅವತಾರದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರು. ಸೊ ನೋಡಿ ಖುಷಿ ಆಯ್ತು. ಜಾತ್ರೆಯಲ್ಲಿ ಪ್ರಮಿತಾ ವಿಯಾಂಶಿಗೆ ಒಂದು ಆರ್ಟ್ ಕಿಟ್ ತೆಗೆದುಕೊಟ್ಟಿದ್ಲು. ಸೊ ತುಂಬಾ ಖುಷಿಯಾಗಿದ್ದಾಳೆ. ಮನೆಗೆ ಬಂದ ತಕ್ಷಣ ಅದನ್ನು ಓಪನ್ ಮಾಡಿ ಆರ್ಟ್ ಸ್ಟಾರ್ಟ್ ಮಾಡಿದ್ಲು. ಇಲ್ಲಿಗೆ ಈ ದಿನದ ಲಾಗ್ ಎಂಡ್ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.